ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನ್ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ವನಿಮಗಾ ಹನುಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ಸಹಸ್ರಶೀರ್ಷಃ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಹೃತ್ವಾ ಅತ್ಯತಿಷ್ಠದಶಾಂಗುಲಂ. ಓಂ ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ವಾಹವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪದ 17ನೆಯ ಪ್ರವಚನ, 3ನೆಯ ಶ್ಲೋಕ ವಿಷ್ಣು ಸಹಸ್ರರೂಪನಾಮ ಸ್ತೋತ್ರದಲ್ಲಿ ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮ. ಶ್ರೀಮಾನ್ ಎನ್ನುವ 22ನೆಯ ನಾಮದವರೆಗೆ ಚಿಂತನೆ ಸಾಗಿದೆ. ಬನ್ನಂಜಿಯವರ ಟಿಪ್ಪಣಿ ನಾಮಚಂದ್ರಿಕೆಯ ಆಧಾರದಲ್ಲಿ 23ನೆಯ ನಾಮಾನುಸಂಧಾನ. ಕೇಶವ ಪ್ರಕೀರ್ಣಾಃ ಕುಂತಲಾಃ ಪರಿತೋ ಮುಖಂ ಅಸ್ಯೇತಿ ಪ್ರಶಸ್ತ ಕೇಶವಾನ್ ಕೇಶವ. ಕೇಶವ ಅಂದರೆ ಪ್ರಶಸ್ತ ಕೇಶವಾನ್ ಅಂತ ಅರ್ಥ ಕೊಡ್ತಾರೆ. ಸುಂದರವಾದ ಯೋಗ್ಯವಾದ ಕೂದಲು, ತಲೆಗೂದಲು ಉಳ್ಳವನು ಅಂತ. ಕೇಶವಾನ್ ಕೇಶವ ಅಂತ ಅರ್ಥ, ಕೇಶವುಳ್ಳವನು ಅಂತ. ಸಾಮಾನ್ಯವಾಗಿ ಉಳ್ಳವನು ಎಲ್ಲರಿಗೂ ಕೂದಲಿರ್ತದೆ, ತಲೆ ಕೂದಲು, ತಲೆ ಇದ್ದವರಿಗೆ ಕೂದಲಿರ್ತದೆ ಸಾಮಾನ್ಯವಾಗಿ. ಹಾಗಾಗಿ ಎಲ್ಲರೂ ಕೇಶವರಾಗಬಹುದಾ ಕೇಳಿದರೆ ಯಾವಾಗಲೂ ಯೋಗ್ಯವಾದ ವಿಷಯದಲ್ಲಿ ಅನ್ವಯ, ಪ್ರಶಸ್ತವಾದದ್ದು ಅಂತ ಅರ್ಥ. ಹಾಗಾಗಿ ಧನವಾನ್, ಧನವಂತ, ಗುಣವಂತ, ಶೀಲವಂತ ಎನ್ನುವಲ್ಲಿ ಎಲ್ಲ ಯೋಗ್ಯತೆಯ ವಿಶೇಷತೆಯ ಒಂದು ನೆಲೆಯಲ್ಲಿಯೇ ಉಳ್ಳವನು ಅಂತ ಹೇಳುವ ಕ್ರಮ. ಆಸ್ತಿ ಉಳ್ಳವನು, ಜಮೀನು ಉಳ್ಳವನು, ಜಮೀನ್ದಾರ ಎಲ್ಲ ಹೇಳುವಾಗ ಅದರಂತೆ ಭಗವಂತನ ಕೂದಲು ಬಹಳ ಚೆನ್ನಾಗಿದೆ. ಪ್ರಕೀರ್ಣಾಃ ಕುಂತಲಾಃ. ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹದಲ್ಲಿ ಮೂರ್ತಿಯ ಲಕ್ಷಣ ಹೇಳುವಾಗ ನೀಳಾಃ ಕೇಶಾಃ ಹರೇರ್ಮತಾಃ ಅಂತಾರೆ. ಅದು ಎಲ್ಲಿವರೆಗೆ? ತಲೆಕೂದಲು ಕುತ್ತಿಗೆ ಹಿಂಬದಿಯವರೆಗೆ ಬರುವ ಹಾಗೆ ಗುಂಗುರು ಗುಂಗುರಾದ ಕಪ್ಪು ಕಪ್ಪಾದ ಕೂದಲುಗಳು ರಾಶಿ ಕೃಷ್ಣನಿಗೆ ಇತ್ತು ಅಂತ ಹೇಳಿ ಚಿತ್ರಣ ಮಾಡ್ತಾರೆ ಮಹಾಭಾರತದಲ್ಲಿ. ಸ್ತ್ರೀ ಪರ್ವದಲ್ಲಿ ಅಂತೂ ಹೆಣ್ಮಕ್ಕಳ ಕೂಗು ಬಂದಾಗ ಗಾಂಧಾರಿ 100 ಬಾರಿ ಕೇಶವ ಕೇಶವ ಅಂತ ಕರೀತಾಳೆ. ಬೇಕೆಂದಲೇ ಬಹಳ ಚಂದವಾದ ಕೇಶರಾಶಿ ಉಳ್ಳ ನೀನು ನನ್ನ ಸೊಸೆಯಂದಿರನ್ನೆಲ್ಲ ಮುಕ್ತಕೇಶರನ್ನಾಗಿ, ಅಂದರೆ ಗಂಡಂದಿರು ಸಾಯುವ ಮೂಲಕ, ತನ್ನ ಮಕ್ಕಳು ಕೌರವರು ಮುಗಿಯುವ ಮೂಲಕ ಅವರ ಬಾಳು ಅನಾಥವಾಯ್ತಲ್ಲ ಅಂತ ಗೋಳಾಡುವಲ್ಲಿ ಹೇಳ್ತಾಳೆ, ಕರೀತಾಳೆ. ಅದನ್ನು ವೇದವ್ಯಾಸರು ಮಹಾಭಾರತದಲ್ಲಿ ದಾಖಲೆ ಮಾಡಿಕೊಟ್ಟಿದ್ದಾರೆ.
ಪರಿತೋ ಮುಖಂ ಅಂತ ಆಚಾರ್ಯ ಬನ್ನಂಜಿಯವರು ಬರಿತಾ ಇದ್ದಾರೆ, ಮೋರೆಯ ಸುತ್ತಲೂ ಅಂತ. ಇನ್ನೂ ಒಂದು ಗಮನಿಕೆ, ಭೀಷ್ಮರು ಕೊನೆಯ ಹೊತ್ತಿನಲ್ಲಿ ಶರಮಂಚದಲ್ಲಿದ್ದಾಗ ನೆನಪು ಮಾಡಿಕೊಳ್ಳುತ್ತಾರೆ. ಶಿತವಿಶಿಖಹತಃ ವಿಶೀರ್ಣದಂಶಃ ಕ್ಷತಜ ಪರಿಪ್ಲುತ ಆತತಾಯಿನೋ ಮೇ ಪ್ರಸವ ಬೇಸಸಾರಮದ್ವದಾರ್ಥಂ ಹೇಳಿಕೊಂಡು ತಾವು ಚೆನ್ನಾಗಿ ಯುದ್ಧದಲ್ಲಿ ಬಾಣ ಬಿಟ್ಟಿದ್ದೇನೆ, ಕವಚ ತರಿದಿದ್ದೇನೆ, ನನ್ನೆಡೆಗೆ ಚಕ್ರ ಹಿಡ್ಕೊಂಡು ಕೃಷ್ಣ ರಥದಿಂದ ಹಾರಿ ಬಂದಿದ್ದಾನೆ. ಹಾರುವ ಹೊತ್ತಿನಲ್ಲಿ ಮೋರೆ ತುಂಬ ಕೂದಲುಗಳು ಹಾರಿದ್ದವು, ಅದು ಧೂಳು ಸೇರಿಕೊಂಡಿತ್ತು. ಜತೆಯಲ್ಲಿ ಅಲ್ಲದ ಇಲ್ಲದ ವಸ್ತುವನ್ನು ಹೇಳ್ತಾರೆ ಅವರು, ಬೆವರು ಬಂದಿತ್ತು ಅಂತ. ಹೀಗಾಗಿ ಬಹಳ ಉಳಿದ ರಾಜರು ಸಹ ಹೋರಾಟ ಮಾಡುವಲ್ಲಿ ಭೀಷ್ಮರು ಅವರು ಕೇಶವನ್ನು ಕಟ್ಟಿಕೊಂಡು ಹೋರಾಡಿದ್ರ ಮಧ್ಯದಲ್ಲಿ ಇಂತೆಲ್ಲ ಬರ್ತದೆ ಮಾತುಗಳು. ಅಂದರೆ ಹೋರಾಡುವಾಗ ಮಧ್ಯೆಯಲ್ಲಿ ಬಿಚ್ಚಿ ಹೋಗುವುದುಂಟು, ಅವ್ರ ಬಟ್ಟೆಯಲ್ಲಿ ಮತ್ತೆ ಗಂಟು ಕಟ್ಟಿಕೊಂಡದ್ದುಂಟು. ಅಂದರೆ ಕೂದಲನ್ನು ಹಿಂದೆ ಬಿಟ್ಟಿರುವುದು, ಅದನ್ನು ಬಟ್ಟೆಯಲ್ಲಿ ಗಂಟು ಕಟ್ಟಿಕೊಳ್ಳುವುದು ಎಲ್ಲ ಬಹಳ ಸುಂದರವಾದ ಒಂದು ಕೇಶವಿನ್ಯಾಸದ ಚಿಂತನೆಗಳನ್ನು ಸಾಂಸ್ಕೃತಿಕವಾಗಿ ಮೌಲ್ಯಯುತವಾಗಿ ತಿಳಿಸಿಕೊಡ್ತಾರೆ. ಇವತ್ತಿನವರಿಗೆ ಕೇಶವಿನ್ಯಾಸ ಯಾವುದು ಏನು ಅಂತ ಗೊತ್ತಿಲ್ಲ, ಹೇಗೇನು ತಿಳಿದಿಲ್ಲ. ಒಂದು ಬಾರಿ ಧಾರಾವಾಹಿಯಾಗಿ ಚಾಣಕ್ಯ ಬಂದಾಗ ಎಲ್ಲರೂ ಜುಟ್ಟು ಬಿಡಲಿಕ್ಕೆ ಶುರು ಮಾಡಿದ್ದು ಉಂಟು, ಇಲ್ಲ ಅಂತಲ್ಲ. ಜುಟ್ಟಿದ್ದವರನ್ನು ಮಾತ್ರವೇ ಮದುವೆ ಆಗುವುದು ಎನ್ನುವುದು ಹೆಣ್ಮಕ್ಕಳು ಕೆಲವೊಮ್ಮೆ ಧಿಮಾಕ್ ಹಾಕಿದ್ದಿದೆ. ಈಗ ಅದರ ಕತೆ ಬಿಟ್ಟಿದೆ. ಒಟ್ಟಾರೆ ಸಂಸ್ಕೃತದ ಸಾಹಿತ್ಯದಲ್ಲಿ ಶಬ್ದಗಳ ಚಿಂತನೆಗಳನ್ನು ಕೊಡುವಾಗ ಯೋಗ್ಯವಾದದ್ದನ್ನು ಉಂಟು ಹೇಳಿಯೇ ಕೊಡುವುದು. ಸುಗ್ರೀವ ಒಳ್ಳೆ ಕುತ್ತಿಗೆ ಇತ್ತು ಅಂತ, ಎಲ್ಲರಿಗೂ ಕುತ್ತಿಗೆ ಇದೆ ಸುಗ್ರೀವ ಅನ್ನುವ ಮೂಲಕ. ವಾಲಿ ಬಾಲ ಉಳ್ಳವ ಅಂತ, ಎಲ್ಲ ಮಂಗಗಳಿಗೆ ಬಾಲ ಇಲ್ವಾ? ಇದೆ, ಆದರೆ ವಾಲಿಯ ಬಾಲ ಬಹಳ ಚೆನ್ನಾಗಿತ್ತು ಅಂತ. ಅಂಗದ ಅಂದರೆ ತೋಳಬಂದಿ ಅಂತ, ಅವನಿಗೆ ಭುಜದ ಹತ್ತಿರದಲ್ಲಿ ಮಚ್ಚೆ ಆಗಿತ್ತು ಹೇಳಿಕೊಳ್ಳುವ ನೆಲೆಯಲ್ಲಿ ಅಂಗದ ಅಂತ. ಕರ್ಣ ಅಂತ ಕರೀಲಿಲ್ವಾ? ಕರ್ಣ ಅಂದರೆ ಕಿವಿ ಇದ್ದವ ಅಂತ. ಸುದರ್ಶನೀಯ ಕರ್ಣತಃ ಅಂತಾರೆ ಆಚಾರ್ಯರು. ಭಾರಿ ಚೆನ್ನಾಗಿ ಕಿವಿ ಇತ್ತವನದ್ದು ಅಂತ, ಕಿವಿಯ ಕುಂಡಲವೂ ಬಹಳ ಚೆನ್ನಾಗಿ ಶೋಭಾ ಕೊಟ್ಟಿತ್ತು ಅಂತ. ಹಾಗೆ ಭಗವಂತನನ್ನು ಕೇಶವ ಅಂತ ಕರೆದಿದ್ದಾರೆ ಅಂತ. ಇಷ್ಟು ನಾನು ಅದರ ಪರಿಚಯವನ್ನು ಕೊಡಬೇಕಾಯಿತು. ಬಹಳ ಚಂದವಾದ ತಲೆಕೂದಲು ಇತ್ತವನಲ್ಲಿ ಅಂತ. ಕೇಶವಾನ್ ಇದು ಇರಲಿ. ಇನ್ನೂ ಒಂದು ಅರ್ಥ, ಅವತಾರಾರ್ಥಂ ವಿತೀರ್ಣ ಶುಕ್ಲ ಕೇಶವಾನ್ ಇತಿ ಕೇಶವ. ಇನ್ನೂ ಒಂದು ಅರ್ಥ ಕೇಶವಾನ್ ಅಂತಲೇ, ಕೇಶವುಳ್ಳವನು ಅಂತ. ಭಗವಂತ ಅವತಾರ ಮಾಡಲಿಕ್ಕೆ ಈ ಲೋಕಕ್ಕೆ ಬಂದಾಗ ತನ್ನ 2 ಕೂದಲನ್ನು ತಂದ ಅಂತ ಹೇಳುತ್ತಾರೆ. ದೇವರ 2 ಕೂದಲುಗಳು, 2 ಅವತಾರಗಳು, ಬಲರಾಮ ಮತ್ತು ಕೃಷ್ಣ ಅಂತ. ಒಂದು ಆವೇಶ ಅವತಾರ, ಒಂದು ಸ್ವರೂಪ ಅವತಾರವೇ. ಹಾಗಾಗಿ 2 ಅವನದ್ದೇ ಕೂದಲು ಅಲ್ಲ, ಒಂದು ಸ್ವರೂಪ ಕೂದಲು. ಶುಕ್ಲ ಕೃಷ್ಣವು ಅಂತ ಹೇಳುವ ರೂಢಿ ಇದೆ. ಏಕೋನ ವಿಂಶತಿ ಮೇ ವೃಷ್ಟಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣವು ಇತಿ ಭುವ ಭಗವಾನ್ ಹರದ್ಭರಂ ಹೇಳಿಕೊಳ್ಳುವಲ್ಲಿ ಅಲ್ಲ. ಹಾಗಾಗಿ ಅದನ್ನು ಇಟ್ಟುಕೊಂಡೆ ಕೇಶವಾನ್ ಹೇಳುವಾಗ ಇರಲಿ, ಇವನದ್ದೊಂದು ರೂಪ ಹೌದಲ್ಲ. ದೇವರ ಕೂದಲಿಗೂ ದೇವರಿಗೂ ಏನು ವ್ಯತ್ಯಾಸ ಇಲ್ಲ. ನಾನಾಸ್ತಿ ಕಿಂಚನ ಪೂರ್ಣಮದಃ ಪೂರ್ಣಮಿದಂ. ಇಲ್ಲಿ ಹೇಳುವಾಗ ಮಾತ್ರ ಅವತಾರಾರ್ಥಂ ವಿತೀರ್ಣ ಶುಕ್ಲ ಕೃಷ್ಣ ಕೇಶವಾನ್. ದೇವರಿಗೆ ಕರೆಯುವಾಗ ಕೇಶವಾನ್ ಹೇಳಿಕೊಂಡೇ ಕರೆದದ್ದು, ಕೇಶವಾನ್ ಇತಿ ಕೇಶವ ಅಂತ. ಕೃಷ್ಣಕೇಶ ಅವನೇ ರೂಪ, ಶುಕ್ಲಕೇಶ ಬಲರಾಮ ಆವೇಶ ರೂಪ. ಬಲೇ ಆವಿಷ್ಟ ಅಂತ, ಬಲರಾಮನಲ್ಲಿ ಆವಿಷ್ಟನಾಗಿದ್ದಾನೆ. ಆದರೆ ಹುಟ್ಟುವಾಗ ಅವತರಿಸುವಾಗ ಶುಕ್ಲಕೇಶಾತ್ಮನ ಅಂತ ಹೇಳಿಕೊಂಡು ಬಲರಾಮನನ್ನು ಚಿಂತನೆಯಲ್ಲಿ ತಂದಿದ್ದಾನೆ. ಹೀಗಾಗಿ ಅದನ್ನು ಸಹ ಶುಕ್ಲಕೇಶವಾನ್ ಕೃಷ್ಣಕೇಶವಾನ್ ಎನ್ನುವ 2 ಅರ್ಥದಲ್ಲಿ ಅವತಾರಕ್ಕಾಗುವಾಗ ಅಂತ ಅರ್ಥವನ್ನು ಕೊಡಲಿಕ್ಕೆ ಆಯಿತು. ಇನ್ನು ಮುಂದಿನ ಆಧ್ಯಾತ್ಮಿಕವಾದ ಹೊಳಹು, ಸೂರ್ಯಕಿರಣ ಕೇಶಾ ಉಚ್ಯಂತು. ಕೇಶಗಳು ಅಂದರೆ ಕೂದಲುಗಳು ಅಂತ, ಕೂದಲಿನಂತೆ ಎಳೆಯಾಗಿರುವಂಥದ್ದು ಸೂರ್ಯನ ಕಿರಣಗಳಿಗೆ ಕೇಶ ಅಂತ ಹೆಸರು ಇದೆ. ಅವುಗಳು ಮಳೆಯನ್ನು ಸುರಿಸ್ತಾವೆ, ಮಳೆಯನ್ನು ಎಳಿತಾವೆ. ಇವೆಲ್ಲ ಕೆಲಸಗಳು ಅದರಲ್ಲಿ ಇದೆ. ಸೂರ್ಯನ
ಉದಯ ಹಸ್ತಗಳಲ್ಲಿ. ಹಾಗಾಗಿ ಕಮ್ಮಂದರೆ ಉದಕಂ ಅಲ್ವಾ, ನೀರು. ಹಾಗಾಗಿ ನೀರನ್ನು ಇಷ್ಟೇ ಅಂತ ಹೇಳಿಕೊಂಡು ಉಪಯೋಗಿಸಿಕೊಂಡು ಕೆಲಸ ಮಾಡಿಸ್ತದೆ ಎನ್ನುವ ಅರ್ಥದಲ್ಲಿ ಕಿರಣಗಳಿಗೆ ಕೇಶ ಅಂತ ಅರ್ಥ ಇರುವುದು. ಮತ್ತು ಸೂರ್ಯ ಕಿರಣಗಳ ಮೇಲೆ ಸಂಚಾರ ಮಾಡುತ್ತಾನೆ. ಅವನ ಗತಿ ಹಾಗೆ. ಸೂರ್ಯನಿಗೆ ನಾವು ಕೇಳುವುದು, ಜೇಡ ಇಲ್ವಾ, ಜೇಡ ಸ್ಪೈಡರ್ ಅದು ಹೇಗೆ ಸಂಚಾರ ಮಾಡುತ್ತದೆ ಕೇಳಿದರೆ, ಅದು ತಾನೇ ಹೆಣೆದ ಬಲೆಯಲ್ಲಿ ಸಂಚಾರ ಮಾಡೋದು. ತನ್ನ ಬಾಯಿಯಿಂದಲೇ ಅಥವಾ ತನ್ನ ನಾಭಿಯಿಂದಲೇ ಊರ್ಣವನ್ನು ಸೃಷ್ಟಿ ಮಾಡಿಕೊಂಡು ಅದನ್ನೇ ಆಧರಿಸಿಕೊಂಡು ಅದು ಗಮನ ಮಾಡ್ತದೆ. ಹಾಗೆ ಸೂರ್ಯ ತನ್ನ ಕಿರಣಗಳಲ್ಲಿ ಹೋಗ್ತಾನೆ. ಇದೊಂದು ವಿಚಿತ್ರವಾದಂತಹ ಒಂದು ಸಾಹಿತ್ಯ. ಸೂರ್ಯ ರಥ ಅಥವಾ ಸೂರ್ಯ ಅವನ ಗತಿ ಹೇಗೆ ಅಂದರೆ, ಆಕಾಶದಲ್ಲಿ ಅವನ ಕಿರಣಗಳ ದಾರಿಯಲ್ಲಿ ಅವ ಹೋದಲ್ಲಿ ಕಿರಣ ಹೋಗ್ತದೆ ಹೇಳುವುದಕ್ಕಿಂತ ಕಿರಣ ಹೋದಲ್ಲಿ ಅವ ಹೋಗ್ತಾನೆ ಎನ್ನುವುದು ಒಂದು ಚಂದದ ಪ್ರಯೋಗ. ಹಾಗಾಗಿ ಅವನನ್ನು ಕೇಶ ಅಂತ ಕರೆದಿದ್ದಾರೆ. ಇರಲಿ, ಅಂತಹ ಕೇಶಗಳು ಕಿರಣಗಳು ತೇಷು ವರ್ತಮಾನೋಯಂ ಜಗತ್ ವರ್ತಯತಿ, ಅದರಲ್ಲಿ ಇರುವವನಾಗಿ ಜಗತ್ತನ್ನು ನೇಮಿಸುತ್ತಾನೆ, ನಡೆಸಿಕೊಡುತ್ತಾನೆ. ರಾತ್ರಿ ಹಗಲೆನ್ನದೇ ಅದನ್ನು ಪುನರಾವರ್ತಿಗೊಳಿಸುತ್ತಾನೆ. ವರ್ತಯತಿ ಪುನರಾವರ್ತಯತಿ. ವಿಶೇಷ ಅರ್ಥಗಳ ಚಿಂತನೆಯಲ್ಲಿ ಜಗತ್ತನ್ನು ಸೂರ್ಯೋದಯ ಸೂರ್ಯಾಸ್ತಗಳಲ್ಲಿ ಕಬಳಿಸುತ್ತಾನೆ, ಮುಂದುವರಿಸುತ್ತಾನೆ, ಪುನಃಸೃಷ್ಟಿಗೆ ತರುತ್ತಾನೆ ಅನ್ನುವ ಅರ್ಥದಲ್ಲಿ. ಇಡೀ ಜಗತ್ತು ಅಂದರೆ ಜನರೂ ಸಹ. ಹಾಗೆ ಇಡೀ ಜನರ ಎಚ್ಚರ, ಇಡೀ ಜನರ ನಿದ್ದೆ ಸೂರ್ಯಕಿರಣಗಳಲ್ಲಿ ಭಗವಂತ ಇದ್ದುಕೊಂಡು ನಡೆಸಿಕೊಡ್ತಾನೆ. ಸೂರ್ಯಕಿರಣೇಶು ವರ್ತಮಾನ ಹಾಯಂ, ಕೃಷ್ಣ ಹೇಳಿಕೊಂಡಲ್ಲ, ಯದಾದಿತ್ಯಗತಂ ತೇಜಃ ಜಗದ್ಭಾಸಯತೆ ಕಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿಮಾಮಕಂ. ಅದು ನನ್ನದು ಬೆಳಕು ಅಂತ ಹೇಳಿದ್ದಾನೆ ಸೂರ್ಯನಲ್ಲಿ ಇರತಕ್ಕದ್ದು. ನೈವರಾಜನ್ ರವೇಶ್ ಶಕ್ತಿ ಅಂತ ಪುರಾಣವು ಸ್ಪಷ್ಟಪಡಿಸಿದೆ. ಅದು ಸೂರ್ಯನದ್ದಲ್ಲ ಸಾಮರ್ಥ್ಯ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅನ್ನುವ ಹಾಗೆ ಬಹಳ ಸುಂದರವಾಗಿ ಕೇಶವ ಶಬ್ದ. ಇಲ್ಲಿ ವಕಾರವು 2 ಬಾರಿ ಆವೃತ್ತಿಗೆ ಇದ್ದ ಹಾಗೆ ಅರ್ಥದಲ್ಲಿ ಬಂದಾಗ ಸಮಾನೇ ಲೋಪ. ಮತ್ತೆ ಇನ್ನೂ ಒಂದು ಅರ್ಥ ಪ್ರಸಿದ್ಧವಾದದ್ದು, ಕಷ್ಟ ಈಶಶ್ಚ ಕೇಶವು ಬ್ರಹ್ಮರುದ್ರವು ಸೃಷ್ಟಿ ಸಂಹಾರಯೋ ವರ್ತಯತೀತಿ ಕ್ಷ. ಅವರನ್ನು ಹಿರಣ್ಯಗರ್ಭ ಕಪ್ರೋಕ್ತ ಈಶಶಂಕರೇವ ಚ ಸೃಷ್ಟ್ಯಾದಿನ ವರ್ತಯತಿ ತೌ. ಕೇಶವ ಅನ್ನುವಲ್ಲಿ 3 ಪದಗಳನ್ನು ಗಮನಿಸಬಹುದು. ಕ ಎನ್ನುವುದು ಚತುರ್ಮುಖನಿಗೆ ಏಕಾಕ್ಷರದಲ್ಲಿ ಹೇಳಿದ ಹೆಸರು. ಕಹ ಅಂದರೆ ಚತುರ್ಮುಖನು ಅಂತ ಅರ್ಥ. ಈಶ ಅಂದರೆ ರುದ್ರನು ಅಂತ ಅರ್ಥ. ಪ್ರಸಿದ್ಧವಾದದ್ದು. ಅವರಿಬ್ಬರನ್ನು ಸೃಷ್ಟಿ ಮತ್ತು ಸಂಹಾರದಲ್ಲಿ ತೊಡಗಿಸಿದವನು. ಜಗತ್ತಿನ ದೊಡ್ಡ ಕೆಲಸ ಸೃಷ್ಟಿ ಮತ್ತು ಸಂಹಾರ. ಎಲ್ಲರೂ ಹೇಳುವುದುಂಟು, ದೊಡ್ಡ ಕೆಲಸ ಹೌದು ಸೃಷ್ಟಿ, ಅದು ಬ್ರಹ್ಮದೇವನದ್ದು. ಹಾಗಾಗಿ ಬ್ರಹ್ಮನಿಗೆ ಗುಡಿ ಕಟ್ಟಬೇಕು ಅಂತ. ಸೃಷ್ಟಿಗಿಂತಲೂ ಬಿಗಿಯಾದದ್ದು ಸಂಹಾರ. ಯಾಕೆಂದರೆ ಸಂಹಾರದಲ್ಲಿ ಎದುರಾಳಿ ಜೋರಿ ಇರ್ತಾನೆ. ಅವನು ಇವನನ್ನೇ ಸಂಹಾರ ಮಾಡಿಬಿಟ್ರೆ ಅದು ಸತ್ಯ. ಯಮನನ್ನೇ ಒಂದೊಮ್ಮೆ ನುಂಗಿ ಹಾಕಿದರೆ ನಮ್ಮ ಪ್ರೇತಗಳು ನಾಳೆ ನರಕದ ಕಥೆ ಏನಾಗುತ್ತೆ. ಹಾಗಾಗಿ ಸಂಹಾರ ಶಕ್ತಿಯು ಜೋರಿ ಇರಬೇಕು. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಹಾಗಾಗಿ ಸೃಷ್ಟಿಗೆ ಬಹಳಷ್ಟು ಪ್ರಯತ್ನ ಬೇಕು, ತಂತ್ರಗಾರಿಕೆ ಬೇಕು. ಇವತ್ತಿನ ಹಾಗೆ 2 ಸಹ ITBT ಇದ್ದ ಹಾಗೆ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ 2 ಬೇಕಾದ್ದು ಸೃಷ್ಟಿಗೆ. ಸಂಹಾರಕ್ಕೆ ಏನು ಬೇಡ. ಸಂಹಾರಕ್ಕೆ ಏನು ಬಾಳೆಯನ್ನು ಸುಲಿದ ಹಾಗೆ ಸುಲಭ. ನಡೆಸಿಕೊಡುವುದು, ಸೃಷ್ಟಿ ಮಾಡುವುದು ಬಹಳ ಕಷ್ಟ. ಆದ್ದರಿಂದ ಈಶನ ಪಾರ್ಪತ್ಯ ಬಹಳ ಜೋರು ಅಂತ ಜನ ದೇಶದುದ್ದಗಲಕ್ಕೆ ಲಿಂಗಗಳನ್ನೇ ನೆಟ್ಟಿದ್ದಾರೆ. ನಾವು ಕಂಡು ನಿಬ್ಬೆರಗಾಗಿದ್ದೇವೆ. ಕೃಷ್ಣನ ನಾಡಿನಲ್ಲಿಯೂ
ಕೃಷ್ಣನ ಸುದ್ದಿ ಇಲ್ಲ, ಹರಹರನದ್ದೇ. ಆಶ್ಚರ್ಯ ಅನಿಸಿದ್ದು ಹಾಗೆ ನಮಗೆ. ಅದರಂತೆ ಇಲ್ಲಿ ಇಬ್ಬರನ್ನು, ಕೇಶರನ್ನು ನಿಯಮಿಸುತ್ತಾನೆ ಎನ್ನುವುದು ದೊಡ್ಡ ಸಂಗತಿ. ಇಲ್ಲಿ ಕೃಷ್ಣನ ಕೆಲಸ ಏನು, ದೇವರ ಕೆಲಸ ಏನು, ಏನಿಲ್ಲಲ್ಲ. ನೋಡಿಕೊಳ್ಳುವುದು, ಸೃಷ್ಟಿ ಮಾಡಿದರೆ ಉಂಟು ನೋಡಿಕೊಳ್ಳುವುದು, ಸಂಹಾರ ಆಗದಿದ್ದರೆ ಉಂಟು ನೋಡಿಕೊಳ್ಳುವುದು. ಅದರಿಂದ ಪಾಲನೆಯ ಕೆಲಸ ಏನೂ ಅಲ್ಲ. ಇದು ಗೇಟ್ ಕೀಪರ್ ಇದ್ದಾಗೆ. ವಾಹನ ಬಂದರೆ ಉಂಟು ಬಾಗಿಲು ತೆಗೆಯುವುದು ಅವನಷ್ಟೇ. ಇಲ್ಲಾದರೆ ಕುರ್ಚಿಯಲ್ಲಿ ಹೊರಗೆ ನಿದ್ದೆ ಮಾಡ್ತಾ ಇರುವುದು. ಅದು ವಾಹನ ಬಂದವನು ಪಿ ಪಿ ಮಾಡ್ತಾನೆ, ಅದು ಸಮಸ್ಯೆ ಏನಲ್ಲ. ಎಚ್ಚರ ಇರಬೇಕು ಅಂತೇಳಿ ಎಚ್ಚರ ಮಾಡ್ತಾನೆ ಅವನು. ಹೋದಾಗ ಹಾಕಿದರೆ ಆಯಿತು, ಹೋಗದಿದ್ದರೆ ಹಾಕದೇ ಇದ್ದರೂ ಆಗ್ತದೆ. ಅಥವಾ ಒಳಗೋದ ನಂತರ ಹಾಕಿಬಿಟ್ಟದ್ದು ಹೊರಗೋದಾಗ ತೆಗೆದ್ರೆ ಆಯಿತು. ಕೆಲವೊಮ್ಮೆ ನೀವು ಸಮಜಾಯಿಷಿ ಮೆಲ್ಲಕ್ಕೆ ಎದ್ದರೆ ಕೂತ್ರೆ ಅವನೇ ಹಾಕ್ಕೊಂಡು ಹೋಗ್ತಾನೆ, ತಕ್ಕೊಂಡು ಬರ್ತಾನೆ ಗಾಡಿಯವನೇ. ಅದರಿಂದ ಅದು ಸಮಸ್ಯೆ ಇಲ್ಲ ಗಾಡಿ ಕೀಪರಿಗೆ. ಹಾಗೆ ದೇವರ ಕೆಲಸ ಏನೂ ಅಲ್ಲ ಅಂತ ಕೆಲವರು ಹೇಳುವುದುಂಟು. ಅದಕ್ಕೆ ಈ ಉತ್ತರ ಕೊಡುವುದು ಕೇಶವ ಶಬ್ದ. ಸೃಷ್ಟಿಕರ್ತನನ್ನು ಸೃಷ್ಟಿಯಲ್ಲಿ ತೊಡಗಿಸಿದ್ದು ಮಾತ್ರ ಅಲ್ಲ, ಸೃಷ್ಟಿ ಮಾಡಿ ತೊಡಗಿಸಿದ್ದಾನೆ ಎನ್ನುವುದು ಬೇಕು ನೋಡಿ. ಅದು ಒಂದು ಬ್ರಹ್ಮರಲ್ಲ, ಇಂಥದ್ದು ಅನಂತ ಬ್ರಹ್ಮರದ್ದು ಸೃಷ್ಟಿ. ಅನಂತ ಬ್ರಹ್ಮರಿಗೆ ವ್ಯವಹಾರವನ್ನು ಕೊಡುವವನು. ಹಾಗೆಯೇ ಸಂಹಾರಕಾರಕನನ್ನು ಸೃಷ್ಟಿ ಮಾಡಿ ಸಂಹಾರ ಮಾಡಿಬಿಡ್ತಾನೆ ಅವನನ್ನು ಸಾಮರ್ಥ್ಯ. ದೇವರು ಪಾಲನೆ ಮಾಡುವುದು ಸಂಹಾರ ತತ್ವ ಸೃಷ್ಟಿ ತತ್ವವನ್ನು ಕಬಳಿಸದಂತೆ, ಅದು ವಿಶೇಷ. ಅದು ಯೋಚನೆ ಮಾಡಿ. ಹಾಗಾಗಿ ದೇವರು ಇಬ್ಬರನ್ನು ಪಾಲನೆ ಮಾಡ್ತಾನೆ, ಇಬ್ಬರನ್ನು ಸೃಷ್ಟಿ ಮಾಡಿ ಇಬ್ಬರನ್ನು ಸಂಹಾರವೂ ಮಾಡ್ತಾನೆ. ಅಂದರೆ ದೇವರಿಗೆ ಸೃಷ್ಟಿ ಮಾಡುವವನನ್ನು ಸಂಹರಿಸುವ ವ್ಯವಸ್ಥೆ ಇದೆ, ಸೃಷ್ಟಿ ಮಾಡಿಗೊಳಿಸುವ ವ್ಯವಸ್ಥೆ ಇದೆ. ಸಂಹಾರಕರನ್ನು ಸೃಷ್ಟಿ ಮಾಡುವ ವ್ಯವಸ್ಥೆ ಇದೆ, ಸಂಹರಿಸುವ ವ್ಯವಸ್ಥೆ ಇದೆ. ಸ್ವಯಂ ತಾನು ಎಲ್ಲರನ್ನು ನೋಡಿಕೊಳ್ಳುತ್ತಾ ಇದ್ದಾನೆ, ಪಾಲನೆ ಮಾಡುತ್ತಾ ಇದ್ದಾನೆ, ಹೆಚ್ಚು ಕಡಿಮೆ ಆಗದೆ ಅಂತ ನೋಡ್ತಾನೆ. ಅದರಿಂದ ದೇವರ ಕೆಲಸ ಭಾರಿ ಜೋರಿದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಕೇಶವ ಶಬ್ದವನ್ನು ಅತ್ಯಂತ ಎತ್ತರದಲ್ಲಿ ಗುರುತಿಸಿದ್ದಾರೆ. ಇಲ್ಲಿ ಕಹ ಅಂದರೆ ದಕ್ಷ ಪ್ರಜಾಪತಿಯನ್ನು ಕಹ ಅಂತ ಕರೀತಾರೆ. ಗಮನಿಸಬೇಕಾದ್ದು. ತತ್ವಾಭಿಮಾನಿಗಳನ್ನು ಹೇಳುವಲ್ಲಿ ವನ್ನೀಂದ್ರೋಪೇಂದ್ರ ಮಿತ್ರ ಕಾಹ ಅಂತ ಹೇಳಿಕೊಂಡು ಮಿತ್ರ ಆದ ನಂತರ ದಕ್ಷ ಪ್ರಜಾಪತಿಯನ್ನು ಕಶ್ ಶಬ್ದದಿಂದ ಪ್ರಯೋಗ ಮಾಡಿ ತೋರಿಸುತ್ತಾರೆ. ಹಾಗಾಗಿ ಇಲ್ಲಿ ಒಂದು ಹೊಸ ಅರ್ಥ ಕೇಶವನಲ್ಲಿ. ದಕ್ಷ ಪ್ರಜಾಪತಿಯನ್ನು ಮತ್ತು ಈಶನನ್ನು ಒಂದು ಕಥೆಯಲ್ಲಿ ಹೆಣೆದವನು ಎನ್ನುವ ಅರ್ಥದಲ್ಲಿ. ದಕ್ಷನ ಉದ್ದಟತನ ನಿಮಗೆ ಗೊತ್ತು. ಈಶನಿಗೆ ಅವನು ಶಾಪ ಕೊಡುವ ಮೂಲಕ ಸತಿಯನ್ನು ಕೊಟ್ಟು ಪರಿತಪಿಸಿದ ಒಂದು ಕತೆ. ಇದರಿಂದ ಸತಿಯ ದೇಹತ್ಯಾಗ, ಶಿವನ ಮತ್ತೆ ಆಕೆಯ ಪುನರ್ಜನ್ಮದಲ್ಲಿ ಪಾರ್ವತಿಯ ಜೊತೆಯಲ್ಲಿನ ಸ್ವಯಂವರ, ಈ ಎರಡು ವಿಷಯದಲ್ಲಿ ದಕ್ಷ ಯಜ್ಞ ಧ್ವಂಸ ಆಗಿದೆ. ದಕ್ಷನ ತಲೆ ಹೋಗಿ ಆಡು ತಲೆ ಬಂದಿದೆ. ಆ ಬಳಿಕ ದಕ್ಷನಿಗೆ ಪುನರ್ಜನ್ಮವುದು ಸೃಷ್ಟಿಯಾಗಿದೆ, ಬಂದಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಾರಾಯಣ ಅಲ್ಲಿ ಸಾಂತ್ವನಗೊಳಿಸುವಲ್ಲಿ ಬಂದಿದ್ದಾನೆ. ಹಾಗಾಗಿ ಕೇಶವ ಅನ್ನುವಲ್ಲಿ ದಕ್ಷ ಪ್ರಜಾಪತಿಯನ್ನು ಶಿವನನ್ನು ವಿಶೇಷವಾಗಿ ಅನುಗ್ರಹಿಸುವ ಮೂಲಕ ಬಹಳ ದೊಡ್ಡ ಕಥೆ. ದಕ್ಷಾಧ್ವರ ಎನ್ನುವುದು, ವೀರಭದ್ರ ಪ್ರಕರಣ ಎನ್ನುವುದು, ಸತಿ ದೇಹತ್ಯಾಗ ಎನ್ನುವುದು, ಪಾರ್ವತಿ ಸ್ವಯಂವರ ಎನ್ನುವುದು, ಸ್ಕಂದ ಜನನ ಎನ್ನುವುದು ಎಲ್ಲ ಭಾರಿ ದೊಡ್ಡ ಕಥೆ. ಕುಮಾರ ವಿಷಯ, ಕುಮಾರ ಸಂಭವ, ಇವೆಲ್ಲ ಬಹಳ ಅದ್ಭುತವಾದಂತಹ ಚಿಂತನೆಯಲ್ಲಿ ಕೇಶವನಾಮದ ಒಂದು ಬೀಜ ನಾವು ಕಾಣಲಿಕ್ಕೆ ಬರ್ತದೆ. ಇನ್ನೇನೋ ಅರ್ಥಗಳೆಲ್ಲ ಇವೆ. ಕೆ ಅಂದರೆ ಉದಕೆ ಅಂತಲೇ ಅರ್ಥ, ನೀರಿನಲ್ಲಿ. ಶವ ಅಂದರೆ ಶವಗತವು ಅಂತಲೇ ಅರ್ಥ ಕೇಶವ ಎನ್ನುವುದು. ಹಾಗಾಗಿ ಇದನ್ನು ಮುಂದಿನ ಅರ್ಥವಾಗಿ ಅವರು ಬಳಸ್ತಾರೆ. ಅದನ್ನು ಮತ್ತೆ ನಾನು ಚಿಂತನೆಯಲ್ಲಿ ತರ್ತೇನೆ. ಇನ್ನೂ ಒಂದು ಇಲ್ಲಿ ಹೇಳಿದ ಅರ್ಥ ಕೃಷ್ಣ ರೂಪೇಣ ಕೇಶಿನಂ ಹತವಾನಿತಿ. ಇಲ್ಲಿ ಕೇಶಿ ಎನ್ನುವ ಒಬ್ಬ ಕುದುರೆ ರೂಪದಲ್ಲಿ ಅಸುರ ಇದ್ದ, ಬಹಳ ಪ್ರತಾಪಶಾಲಿ ಅವ. ದೇವತೆಗಳಿಗೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲಲ್ಲ ಅವನ ಪೌರುಷ ಅಂತ ಹೇಳಿಕೊಂಡು ಸುದ್ದಿಯನ್ನೆಲ್ಲ ಹರಿವಂಶಾದಿಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಭಾಗವತ ಓದಿದವರಿಗೆಲ್ಲ ಕೇಶಿವದ ದೊಡ್ಡ ಸಂಗತಿಯಾಗಿ ಕಾಣುವುದಿಲ್ಲ. ಈ ಕುದುರೆ ರೂಪದ ಅಸುರ, ಅವನನ್ನು ಕೃಷ್ಣ ಎರಡು ಸೀಳಿದ್ದು, ಒಂದು ಕಣ್ಣು ಒಂದು ಕಾಲು ಒಂದು ಕೈ ಬರುವ ಹಾಗೆ ಸಂಹಾರ ಮಾಡಿದ ಈ ರೀತಿ ವಿಚಿತ್ರವಾಗಿದೆ. ಬಹಳ ದೊಡ್ಡ ಹೋರಾಟವೂ ನಡೆದಿದೆ ಅಲ್ಲಿ. ಅವನಿದ್ದ ಕಾಡಿನಲ್ಲಿ ಯಾವ ಪ್ರಾಣಿಗಳು ಇರದಂತೆ ಆಗ್ತಿತ್ತು ಎನ್ನುವಷ್ಟರ ಮಟ್ಟಿನ ವೈಭವ, ಅವನ ಪ್ರತಾಪದ ಚಿಂತನೆ ಅದು ಪುರಾಣಗಳಲ್ಲಿ ಸಿಗಲಿದೆ. ಅಂಥ ಕೇಶಿಯನ್ನು ಸಂಹಾರ ನೋಡಿ, ಉಳಿದವರನ್ನು ಸಂಹಾರ ಮಾಡೋದು ದೊಡ್ಡ ಹೆಸರು ಬರಲಿಲ್ಲ ಅವನಿಗೆ.
ಕೇಶವ ಕೇಶಿ ವಧತಃ ಅಂತಾರೆ. ಕೇಶಿಯನ್ನು ಅಸುರನ್ನು ಸಂಹಾರ ಮಾಡಿದ್ರಿಂದ ಕೇಶವ. ಇದು ನೋಡಿ, ವಾ ಶಬ್ದ ವಧೆಯನ್ನು ಹೇಳುತ್ತದೆ, ಪುರಾಣವೇ ನಿವೃತ್ತಿಯನ್ನು ಕೊಟ್ಟಿದೆ. ಕೃಷ್ಣರೂಪೇಣ ಕೇಶಿನಂ ಅಥವಾನ್ ಇತಿ. ಯಾಕೆಂದರೆ ಕೇಶವುಳ್ಳವನು ಕೇಶಿ ಅಂತ ಮಾಡಿದರೆ, ಜುಟ್ಟು ಉಳ್ಳವನು ತಲೆಕೂದಲುಳ್ಳವನು ಮಾಡಿದರೆ ಜರಾಸಂಧನೂ ಆಗ್ತಾನೆ, ಕಂಸನನ್ನು ಜುಟ್ಟು ಎಳೆದು ಹಾಕಿದ್ದಾನೆ. ಆದ್ದರಿಂದ ಕೇಶಿನಂ ಅಥವಾನ್ ಎನ್ನುವಾಗ ಕಂಸನ ಸಾವು, ಇತರರದ್ದು ಏಕಲವ್ಯಾದಿಗಳ ಸಾವು, ಇವೆಲ್ಲ ಅರ್ಥವು ಕೃಷ್ಣ ರೂಪದಲ್ಲಿ ಆದದ್ದು ಮಾತ್ರ ಅಲ್ಲ, ರಾವಣನಿಗೂ ಕೇಶ ಇತ್ತಿಟ್ಟುಕೊಳ್ಳುವ ರಾಮರೂಪ ಕೊನೆಯ ಆಗ್ತದೆ. ಕಾರ್ತವೀರ್ಯಾದಿಗಳದ್ದು ಸಂಹಾರದಲ್ಲಿ ಪರಶುರಾಮನಿಗೆ ಅನ್ವಯ ಆಗ್ತದೆ, ಹಿರಣ್ಯಕಶಿಪಿಗೂ ಅನ್ವಯ ಆಗ್ತದೆ ಸಂಹಾರ ಮಾಡಿದಾಗ ನರಸಿಂಹನ ರೂಪದಲ್ಲಿ. ಆದ್ದರಿಂದ ಇವರು ಕೃಷ್ಣರೂಪೇಣ ಶಬ್ದ ಹಾಕುವ ಮೂಲಕ ಕುದುರೆ ರೂಪದ ದೈತ್ಯನನ್ನೇ ನೆನಪಿಸಿಕೊಡ್ತಾ ಇದ್ದಾರೆ. ಇದೆಲ್ಲ ಉಳಿದಕ್ಕೂ ಅನ್ವಯ ಆಗುವ ಹಾಗೆ. ಅಧಿಕಂತೂಪರಿ ಅಂತಾರೆ, ಮುಂದೆ ಇನ್ನು ಹೆಚ್ಚು ಮುಂದೆ ಕೊಡ್ತೇನೆ ಅಂತಾರೆ. ಮುಂದಿನ ನಾಮ ಅವರ ಲೆಕ್ಕಾಚಾರದಲ್ಲಿ 652. 652ರಲ್ಲಿ ಮತ್ತೆ ಕೇಶವನಾಮ 1000 ರೂಪದಲ್ಲಿ ಇನ್ನೊಂದು ಆಗಿ ಬಂದಿದೆ. ಅದರ ಚಿಂತನೆಯಲ್ಲಿ ನಡೆಸಿಕೊಡುವಾಗ ದ್ವಿತೀಯಂ ರೂಪಂ ತ್ರಯೋವಿಂಶಂ ಪ್ರಥಮಂ ಅಂತ ಬರೆದಿದ್ದಾರೆ. 23ನೇದು ಮೊದಲಿದೆ ಅಂತ. ಕೆ ಜಲೇ ಶೇತೆ ವಾತಿಶ್ಚ ಸರ್ವತ್ರ ಅಂತ ಅಲ್ಲಿ ಅರ್ಥವನ್ನು ಕೊಡ್ತಾರೆ. ಕೆ ಅಂದರೆ ಉದಕೆ ಅಂತ ಅರ್ಥ, ನೀರಿನಲ್ಲಿ ಅಂತ ಅರ್ಥ. ಶವಗತವು ಅಂತ ಧಾತು. ಹಾಗಾಗಿ ಎರಡು ಅರ್ಥ ಮಾಡ್ತಾರೆ ಇಲ್ಲಿ. ಶವಗತೋ ಧಾತು ಅರ್ಥ ಮಾಡುವಂತೆಲ್ಲ ಶೇತೆ ವಾತಿ ಎರಡು ಮಾಡ್ತಾರೆ. ಮಲಗಿರ್ತಾನೆ ಸಂಚಾರವೂ ಮಾಡ್ತಾನೆ ಎನ್ನುವ ಅರ್ಥದಲ್ಲಿ ಎರಡು ಧಾತುಲಿ ಕೇಶವ ಎನ್ನುವ ಅರ್ಥದಲ್ಲಿ ಎರಡನ್ನು ಚಿಂತನೆಯಲ್ಲಿ ತಂದಿದ್ದಾರೆ. ಎಲ್ಲೆಡೆ ಹೋಗುವವನಾಗಿ ಅಂದರೆ ಶಯಾನೋ ಯಾತಿ ಸರ್ವತಃ ಅಂತ ಹೇಳಿದ ಹಾಗೆ, ಆಸೀನೋ ದೂರಂ ರಜತಿ, ಇದ್ದಲ್ಲೇ ದೇವರಿರ್ತಾನೆ, ಇದ್ದಲ್ಲೇ ಎಲ್ಲ ಕಡೆಯಲ್ಲಿ ಇರ್ತಾನೆ ಅಂತ. ಅದು ವಿಚಿತ್ರ. ಹೀಗೆಲ್ಲ ಭಗವಂತನ ಅದ್ಭುತವಾದಂತಹ ಚರಿತ್ರೆ. ಇದನ್ನು ಸಾಹಿತ್ಯದ ಮೂಲದಲ್ಲಿ ಒಬ್ಬರು ಚಿಂತನೆ ಮಾಡಿದ್ದುಂಟು. ಮಲಗಿದ್ದೆ ಎಲ್ಲ ಕಡೆ ಹೋಗ್ತಾ ಇದ್ದಾನೆ, ಶಯಾನೋ ಯಾತಿ ಸರ್ವತಃ ಅಂತ. ಅದು ಹೇಗೆ ಕೇಳಿದರೆ, ಅದು ರೈಲಿನಲ್ಲಿ ಅಂತೆ. ರೈಲಿನಲ್ಲಿ ಮಲಗಿಯೇ ಇರ್ತಾನೆ, ಅವನು ಯಾವುದೋ ಊರಿಗೆ ಹೋಗಿರ್ತಾನೆ ಅಂತ. ಕೂತ್ಕೊಳ್ಳದೆ ನಿಲ್ಲುಗಡೆಯೇ ಮಾಡದೇ ಹೋಗ್ತಾನೆ ಅನ್ನುವ ಅರ್ಥದಲ್ಲಿ. ಆದರೆ ದೇವರು ಆಗಲ್ಲ, ಮಲಗಿದಲ್ಲಿಯೂ ಇರ್ತಾನೆ, ಹೋದಲ್ಲಿಯೂ ಸಿಗ್ತಾನೆ. ಇದು ಯಾರಿಗಾಗೋದಿಲ್ಲ. ಬೆಂಗಳೂರಲ್ಲಿ ರೈಲು ಹತ್ತಿದವ, ಅವ ಡೆಲ್ಲಿಯಲ್ಲಿ ಎದ್ದಿದ್ದಾನೆ ಹೇಳುವಾಗ ಶಯಾನೋ ಯಾತಿ ಆಯಿತು, ದೂರತಃ ಆಯಿತು. ಆದರೆ ಅವನು ಬೆಂಗಳೂರಲ್ಲಿ ಇಲ್ಲ, ಮತ್ತೆ ಮಲಗಿದ್ದಲ್ಲಿ ಇಲ್ಲ. ಇದು ದೇವರು ಆಗಲ್ಲ, ಮಲಗಿದಲ್ಲಿಯೂ ಇದ್ದಾನೆ, ಎಲ್ಲೆಡೆಯೂ ತುಂಬಿದ್ದಾನೆ ಎನ್ನುವ ಅರ್ಥವನ್ನು ತರುವಲ್ಲಿ ಕ್ಷೀರಶಾಹಿಯನ್ನು ಚಿಂತನೆಯಲ್ಲಿ ತಂದಿದ್ದಾರೆ. ಇನ್ನು ಕ ಅಂದರೆ ಚತುರ್ಮುಖ ಅಂತ ಅರ್ಥ ಹಿಂದೆ ಹೇಳಿತ್ತು, ಹಿರಣ್ಯ ಗರ್ಭಕ್ಕ ಪ್ರೋಕ್ತ ಅಂತ. ಹಾಗಾಗಿ ಕೆ ಚತುರ್ಮುಖೆ, ಇಲ್ಲಿ ಕೇಶವಲ್ಲಿ ಕಶವ ಆಗಬೇಕಲ್ಲ ಅಂದರೆ ಅಲೋಕ್ ಸಮಾಸ ಅದು. ಇನ್ನೇ ನಾವು ನೋಡಿದ್ದೇವೆ, ವಿಭಕ್ತಿ ಲೋಪ ಆಗದೇ ಆಗತಕ್ಕಂತಹ ಸಮಾಸಗಳು. ಕೆ ಚತುರ್ಮುಖೆ ಶಂವಂ ಅನೇನ, ಚತುರ್ಮುಖನಿಗೆ ಸುಖವೂ ಮತ್ತು ಜ್ಞಾನವು ವರಿತಿ ಜ್ಞಾನಮುದ್ದಿಷ್ಟಂ ಶಂಸುಕಂಚ ಪ್ರಕೀರ್ತಿತಂ. ಇದು ನಾವು ಹಿಂದೆಯೂ ಕೇಳಿದ್ದೇವೆ. ಆದ್ದರಿಂದ ಜ್ಞಾನವೂ ಸುಖವೂ ಚತುರ್ಮುಖನಲ್ಲಿ ಬಂದದ್ದು ಯಾರಿಂದ? ಕೇಶವನಿಂದ, ನಾರಾಯಣನಿಂದ. ಅದರಂತೆ ಚತುರ್ಮುಖನಿಗೆ ಮಾತ್ರ ಅಲ್ಲ, ಚತುರ್ಮುಖ ಸಮಾನಾದ ವಾಯುವು ಸಹ ಕಾಕ್ಷರದಿಂದ ಚಿಂತನೆಗೆ ಒಳಗಾಡ್ತಾನೆ. ಅವನು ಸುಖ ಸ್ವರೂಪನೇ ಆದ್ದರಿಂದ. ಹಾಗಾಗಿ ವಾಯುವಿಗೂ ಸಹ ವಾಯುವು ಶಂವಂ ಚನೇನ, ವಾಯುದೇವನಿಗೂ ಸಹ ಸುಖವನ್ನು ಜ್ಞಾನವನ್ನು ಕೊಟ್ಟವನು. ಇಲ್ಲಿ ಒಮ್ಮೆ ಎನ್ನುವುದು ಜ್ಞಾನ ಮಾತ್ರ ಅಲ್ಲ, ಉಭಯೋರ ಭೇದ ಅಂತ ಹೇಳಿಕೊಂಡು ನಾವು ಬಲಂ ಅರ್ಥವನ್ನು ಮಾಡಲಿಕ್ಕಾಗ್ತದೆ. ಜ್ಞಾನದ ಬಲವೇ ದೊಡ್ಡ ಬಲ, ವಿದ್ಯಾಬಲಂ ವಿಶೇಷವಾಗಿ ದೊಡ್ಡ ಬಲ ಅಂತ ಅನಿಸ್ತದೆ. ಅವನು ವಿಶ್ವಾಮಿತ್ರ ಹೇಳಿರ್ತಾನಲ್ಲ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮದಂಡಂ ಪರಂಬಲಂ ಅಂತ, ಬ್ರಹ್ಮತೇಜೋ ಪರಂಬಲಂ ಅಂತ, ಬ್ರಹ್ಮತೇಜ ಪರಂಬಲಂ ಅಂತ. ಹಾಗಾಗಿ ವಿದ್ಯೆಯ ಬಲವೇ, ಜ್ಞಾನದ ಬಲವೇ ಅತ್ಯಂತ ಬಲ. ಅದರೊಟ್ಟಿಗೆ ಬೆಳೀತಾ ತದ್ವಪುಷೇದಾಯುದರ್ಶತಂ ಹೇಳಿಕೊಂಡು ದೈಹಿಕವಾದ ಮಾನಸಿಕವಾದ ಇತರ ಬಲಗಳು ಸಹ ಅವನಲ್ಲಿ ಮಡುಗಟ್ಟಿದ್ದವು ಅಂತ ಹೇಳಲಿಕ್ಕೋಸ್ಕರ ಅದು ಭಗವಂತನಿಂದ ಅಂತ ಅರ್ಥ ಮಾಡಲಿಕ್ಕೆ ಆಗ್ತದೆ. ಕಾನಾಂ ಇಂದ್ರಿಯಾಣಾಂ ಈಶಃ, ಇನ್ನೊಂದು ಕಕಾರಕ್ಕೆ ಇಂದ್ರಿಯಗಳು ಅಂತ ಅರ್ಥ ಇದೆ. ಇಂದ್ರಿಯಗಳಿಗೆ ಒಡೆಯ ಅಂತ ಅರ್ಥ. ಕಾನಾಂ ಇಂದ್ರಿಯಾಣಾಂ ಈಶಃ, ಅದು ಕೇಶ ಆಯ್ತಲ್ಲ. ಮತ್ತು ವಹ ಜ್ಞಾನರೂಪಶ್ಚ, ಇಂದ್ರಿಯಗಳ ಒಡೆಯನು ಹೊರಗಿನ ಬಾಕೀಂದ್ರಿಯ ಮಾತ್ರ ಅಲ್ಲ, ಮನಸ್ಸಿನ ಒಡೆಯನು, ಬುದ್ಧಿ ನಿಯಂತ್ರಣ ಮಾಡುವವನು, ಜ್ಞಾನಸ್ವರೂಪನೂ ಆಗಿದ್ದಾನೆ. ಜ್ಞಾನಪ್ರದನೂ, ಜ್ಞಾನಸ್ವರೂಪನೂ, ಇಂದ್ರಿಯಗಳಿಗೆ ಕಸು ಕೊಡುವವನು ಎಲ್ಲ ಆಗಿದ್ದಾನೆ. ಕೇಶಃ ವಹ, ಈ ಎರಡರ್ಥ ಮಾಡುವಾಗ ಕಾನಾಮೀಶಃ ಕೇಶ ಅಂತ ಮಾಡಿ, ಆ ಕೇಶಗಳಿಗೆ ಓಂ ಬಲಂ ಯಸ್ಮಾತ್ ಅಂತ. ಕೇಶಾನಾಂ
ಒಂದು ದೃಷ್ಟಿಯಿಂದ ಇಂದ್ರಿಯಗಳಿಗೆ ವಿಶೇಷವಾಗಿರತಕ್ಕಂತಹ ಅವನು ಕೇಶಶ್ಚಾಸೌ ಕಕಾರಕ್ಕೆ ಅಂದರೆ ಇಂದ್ರಿಯಗಳಿಗೆ ಕಾನಾಂ ಈಶಃ ಕಾನಾಂ ವಂ ಬಲಂಚ ಅಂತ ಅರ್ಥದಲ್ಲಿ ಕೇಶವ ಅರ್ಥವನ್ನು ಮಾಡಲಿಕ್ಕೆ ಕೇನ ಮನಸ ಇಚ್ಛಾ ಸುಖಂ ಜ್ಞಾನಂಚ ಜೀವಾನಾಂ ಅನೇನ. ಇನ್ನೊಂದು ಅರ್ಥ ಕೊಡ್ತಾರೆ ಕ ಈ ಶ ವ ಅಂತ 4 ಅಕ್ಷರ ಮಾಡಿಕೊಂಡ್ರಿ ಮಧ್ಯೆಯಲ್ಲಿ ಈ ಎನ್ನುವುದು ಇಚ್ಛಾ. ಹಾಗಾಗಿ ಮನಸ್ಸಿನಿಂದ ಎಲ್ಲರಿಗೂ ಸಹ ಬಲವನ್ನು ಜ್ಞಾನವನ್ನು ಇಚ್ಛೆಯನ್ನು ಕೊಡುವವನು. ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತ 3 ಪ್ರಕಾರದ ಶಕ್ತಿ ಇದೆ. ಇಲ್ಲಿ 3 ಪ್ರಕಾರದ ಶಕ್ತಿಯನ್ನು ಉಲ್ಲೇಖ ಮಾಡುವ ಹಾಗೆ ಶಕಾರವು ಶಾರೀರಿಕವಾದ ಚೇಷ್ಟೆಯನ್ನು ಸಹ ಗಮನಿಸ್ತದೆ, ಕ್ರಿಯೆಯನ್ನು ಉಲ್ಲೇಖ ಮಾಡ್ತದೆ. ಈ ರೀತಿಯಾಗಿ ಜೀವರಿಗೆಲ್ಲ ನೀಡುವವನಾದ್ದರಿಂದ ಕೇಶವನು. ಇನ್ನು ಕೇಶೈಹಿ ವಿಯತೇತಿ ಅಂತ ಹೊಸದೊಂದು ಅರ್ಥದಲ್ಲಿ ಕೇಶೈ ಅಂದರೆ ಕೇಸರಗಳಲ್ಲಿ ಅಂತ ಅರ್ಥ, ಕೂದಲುಗಳಿಂದ ಕೇಸರಗಳಿಂದ. ವಿಯತೇತಿ ಕೇಶವ ಶೋಭಿಸುವವನು, ಗಮನಿಸಲ್ಪಡುವವನು, ಕಂಡುಬರುವವನು ಅನ್ನೋ ನೆಲೆಯಲ್ಲಿ ನೋಡಿಕೊಂಡ್ರೆ ಹೆಸರಾದವನು ಆಗ್ಬೋದು. ಅವನು ನರಸಿಂಹನು. ನರಸಿಂಹನ ರೂಪದಲ್ಲಿ ಬಂದಾಗ ಶುದ್ಧವಾದಂಥ ಕೇಸರಗಳ ರಾಶಿ ಇತ್ತು. ಅದಕ್ಕೋಸ್ಕರ ಕೇಶವ ನರಸಿಂಹಾತ್ಮ ಅಂತ ಬರೀತಾರೆ. ನರಸಿಂಹನ ರೂಪವನ್ನು ಸ್ವರೂಪವನ್ನು ತೊಟ್ಟವನು ಅಂತ ಇವನು. ಈ ಕೇಶವ ಎನ್ನುವವನು ನರಸಿಂಹನ ರೂಪ ತೊಟ್ಟವನು ಅಂತ. ಈ ಕೇಸರಗಳಿಂದ ಶೋಭಿಸುವವನು ಅಂತ ಅರ್ಥ ಮಾಡಿಕೊಂಡಾಗ ಕೂದಲುಗಳಿಂದ ಚೆಲುವುಗೊಂಡವನು ಅಂತ ಅರ್ಥ ಮಾಡಿದರೆ ಕೇಶಕ್ಕೆ ಕೂದಲು ಅಂತ ಅರ್ಥ ನಾವು ಮಾಡಿದ್ದೇವಲ್ಲ ಹಿಂದೆ. ಹಾಗಾಗಿ ಹಯಗ್ರೀವನು ಆಗ್ತಾನೆ. ಅದನ್ನು ಕೇಸರೈಹಿ ಕೇಶೈಹಿ ಕುಂತಲೈಹಿ ವಿಯತೈತಿ ಅಂತ ಹೇಳಿಕೊಂಡು ಹಿಂದೆ ಮಾಡಿದ ಹಾಗೆ ಕೃಷ್ಣನ ರೂಪಕ್ಕನ್ವಯ ಮಾಡಿದ ಹಾಗೆ ಕುದುರೆಯ ರೂಪದಲ್ಲಿ ಬಂದವನು ಹಯಾತ್ಮ ಅಂತ ಅರ್ಥ. ಹಯಸ್ವರೂಪನು ಸಹ ಹಯಗ್ರೀವ ರೂಪದಲ್ಲಿಯೂ ಸಹ ಅವನು ಬಹಳ ಚಂದವಾದಂತಹ ಕೂದಲನ್ನು ತಂದಿದ್ದಾನೆ. ಬಿಳಿ ಕುದುರೆಯ ರೂಪದಲ್ಲಿ ಬಂದವನು ಬಹಳ ಚಂದವಾಗಿ ಆತ ಕಾಣಿಸಿಕೊಂಡಿದ್ದಾನೆ. ಈ ಅರ್ಥದಲ್ಲಿಯೂ ಕೇಶವನನ್ನು ನಾವು ಅನುಸಂಧಾನ ಮಾಡಲಿಕ್ಕೆ ಆಗ್ತದೆ. ಈ ಪ್ರಕಾರದ ಚಿಂತನೆಯಲ್ಲಿ ನಾವು ಕೇಶವನನ್ನು ನೋಡಿಕೊಂಡೆವು. ಒಂದು ಅರ್ಥ, ಒಂದು ಶಬ್ದದ ಚಿಂತನೆಯ ಆಂಗ್ಲದ ಒಂದು ಭಾಷಾಂತರದಲ್ಲಿ ಬಂದ ಬೃಹದೀಶಾಸ್ತ್ರಕ್ಕೆ ಅನುಗುಣವಾದ 1000 ರೂಪಗಳ ಒಂದು ಯಾದಿಯಲ್ಲಿ ನಾನು ನೀಡಿದಂತೆ ಆ ಪದಕ್ಕರ್ಥ ಕೇಶವ ಬ್ರಹ್ಮರುದ್ರರನ್ನು ನಿಯಂತ್ರಿಸುವವನು, ಒನ್ ಹೂ ಕಂಟ್ರೋಲ್ಸ್ ಬ್ರಹ್ಮ ಆ್ಯಂಡ್ ಶಿವ ಅನ್ನುವುದಾಗಿ ಪುತ್ತೂರು ವೇಣುಗೋಪಾಲರಾವ್ ಅವರು ಕೊಟ್ಟಿದ್ದಾರೆ. ಇನ್ನೊಂದು ಇದಕ್ಕೆ ಬರುವ ಶಬ್ದ ಇನ್ನೊಮ್ಮೆ 662ರಲ್ಲಿ ಬರ್ತದೆ. 662ರಲ್ಲಿ ಬಂದಾಗ ಕೇಶವ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಯ ಹರಿಹಿ ಅಂತ ಅನ್ನುವಲ್ಲಿ ಕಾಂತಿಯುತ ಕಿರಣಗಳುಳ್ಳವನು ಅಂತ ಹಾಕಿದ್ದೆ. ಕಕಾರಕ್ಕೆ 2 ಬಾರಿ ಅರ್ಥ. ಕಿರಣ ಅಂತ ಕೇಶ ಶಬ್ದಕ್ಕೆ ಕಿರಣ ಅಂತ ಅರ್ಥ, ಕಕಾರವು ಕಾಂತಿಯನ್ನು ಉಲ್ಲೇಖ ಮಾಡ್ತದೆ ಅಂತ. ಫುಲ್ ಆಫ್ ಲಸ್ಟೋರಸ್ ರೇಸ್ ಅನ್ನುವುದಾಗಿ ಅದರ ಮೀನಿಂಗ್ ನೀಡಿದ್ದಾರೆ. ಈ ಬಾರಿ ಕೇಶವನ ಅನುಸಂಧಾನದಲ್ಲಿ ಚಿಂತನೆಯನ್ನು ಮುಗಿಸುವ. ಮತ್ತೆ 3ನೇ ಶ್ಲೋಕದ ಕೊನೆಯ ನಾಮವಾಗಿ 24ನೆಯ ರೂಪಚಿಂತನೆಯಾಗಿ ಪುರುಷೋತ್ತಮನನ್ನು ಕಾಣುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.